ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಬೆಸ್ಟ್ ಜಾಬ್ ವೇಕೆನ್ಸಿಗಳ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ಬೆಸ್ಟ್ ಅಂತ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಗಳಿರಲ್ಲ, ವೇಟಿಂಗ್ ಲಿಸ್ಟಲ್ಲಿ ಇರೋದಿಲ್ಲ, ಫೀಸ್ ಕೇಳೋದಿಲ್ಲ, ಹಾಗೆ ನಿಮಗೆ HR ರೌಂಡ್ ಕೂಡ ಇರೋದಿಲ್ಲ. ಜಸ್ಟ್ ಸೈನ್ ಇನ್ ಆಗಿ ನಿಮಗೆ ಇಷ್ಟ ಆದಂಥ ಜಾಬ್ಗೆ ನೀವು ಮಾಡ್ತಾ ಹೋಗ್ಬೋದು. ಸೊ ನಾನಿಲ್ಲಿ ಇವತ್ತು ನಿಮಗೆ ಹೇಗೆ ವರ್ಕ್ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅನ್ನೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈ ಮಾಡಿದರೆ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಕಡೆ ಬಂದರೆ, ಇದು ಬಂದು ಪೇಪಲ್ ಅಫಿಷಿಯಲ್ ವೆಬ್ಸೈಟಲ್ಲಿ ಇರೋವಂಥ ಜಾಬ್ ವೇಕೆನ್ಸಿಗಳ ಬಗ್ಗೆ ಹೇಳ್ತಾ ಇರೋದು. ಇದು ಯಾವುದೇ ರೀತಿಯಾದಂಥ ಆ್ಯಪ್ ಆಗಿರೋದಿಲ್ಲ, ಇದು ಅವ್ರದ್ದೇ ಆದಂಥ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಇದು ಓಪನ್ ಆಗುತ್ತೆ. ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲ ಅಂದರೂ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಇದರದ ಲಿಂಕನ್ನ ಪ್ರೊವೈಡ್ ಮಾಡಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ಇಂಟರ್ಫೇಸಿಗೆ ತೊಗೊಂಡು ಬರುತ್ತೆ. ಇಲ್ಲಿ ಜಾಬ್ ಹೇಗೆ ಅಂದರೆ, ಇಲ್ಲಿ ನೀವು ಟೀಚಿಂಗ್ ಜಾಬ್ ಆಗಿರುತ್ತೆ. ನಿಮಗೆ ಯಾವ ಭಾಷೆ ಬರುತ್ತೆ, ಯಾವ ಭಾಷೆನ ನೀವು ಹೇಳ್ಕೊಡ್ಬೋದು, ಯಾವ ಲ್ಯಾಂಗ್ವೇಜ್ನ ಹೇಳ್ಕೊಡ್ಬೋದು, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರೋ ಅಂಥವ್ರಿಗೆ ನೀವು ಅದನ್ನು ಹೇಳ್ಕೊಡೋವಂಥದ್ದಾಗಿರುತ್ತೆ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೆ ಇಂಗ್ಲೀಷ್ನ ತೊಗೊಂಡಿದ್ದೀನಿ. ಯಾಕಂದರೆ ಇಂಗ್ಲೀಷ್ ಎಲ್ಲರಿಗೂ ಬರೋ ಅಂಥದ್ದು, ಈಸಿಯಾಗಿ ಹೇಳ್ಕೊಡ್ಬೋದಾದಂಥದ್ದು ಅಂದ್ಬಿಟ್ಟು ನಾನಿಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ರೀತಿಯಾದಂಥ ಭಾಷೆ ಇದೆ. ತೆಲುಗು, ತಮಿಳ್, ಹಿಂದಿ, ಮಲಯಾಳಂ, ಫ್ರೆಂಚ್, ಸ್ಪ್ಯಾನಿಷ್ ಎಲ್ಲ ರೀತಿಯಾದಂಥ ಲ್ಯಾಂಗ್ವೇಜ್ಗಳಿದೆ. ಕನ್ನಡ ಕೂಡ ಇದೆ. ನೀವು ಬೇಕಂದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ವರ್ಕ್ ಮಾಡ್ಬೋದು. ಹೇಗೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳೋದಂದರೆ, ಇಲ್ಲಿ ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಸಬ್ಜೆಕ್ಟ್ ಅನ್ನೋ ಆಪ್ಷನ್ ಸಿಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಮೇಲೆ ನೀವಿಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಥ ಲ್ಯಾಂಗ್ವೇಜ್ನ ನೀವಿಲ್ಲಿ ಆಲ್ಟರ್ನೇಟಾಗಿ ಟೈಪ್ ಮಾಡ್ಕೊಬೋದು. ಓಕೆ, ನಾನು ನೋಡಿ ಈ ರೀತಿ ನೀವು ಟೈಪ್ ಮಾಡಿಕೊಂಡ್ರೂ ಕೂಡ ನಿಮಗೆ ಬರುತ್ತೆ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಇಂಗ್ಲೀಷ್ನೇ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಇಲ್ಲಿ ನಾನು ಸ್ವಲ್ಪ ನಿಮಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಈ ಜಾಬಲ್ಲಿ ನೀವು ಹೇಗೆ ವರ್ಕ್ ಮಾಡ್ತೀರಾ ಅಂದರೆ, ಜಸ್ಟ್ ಇದಕ್ಕೆ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆದಮೇಲೆ ಅವರು 3 to 4 ವರ್ಕಿಂಗ್ ಡೇಸಲ್ಲಿ ನಿಮಗೆ ಅಪ್ರೂವಲ್ನ ಕೊಡ್ತಾರೆ. ಚೆಕ್ ಮಾಡಿ ನೀವು ಹಾಕಿರುವಂಥ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನಿಮಗೆ ಅಪ್ರೂವಲ್ನ ಕೊಡ್ತಾರೆ. ಅಪ್ರೂವಲ್ ಕೊಡ್ತಿದ್ದ ಹಾಗೆ ನೀವು ನಿಮ್ಮ ಜಾಬ್ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡ್ಬೋದು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋದರೆ ಒಂದೊಂದು ಜಾಬ್ಗೆ ಒಂದೇ ಇಂಗ್ಲೀಷ್ ಟೀಚಿಂಗ್ ಜಾಬೇ, ಬಟ್ ಬೇರೆ ಬೇರೆಯವರು ಪೋಸ್ಟ್ ಮಾಡಿರ್ತಾರೆ ಅಲ್ವಾ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಅಮೌಂಟ್ನ ಇಲ್ಲಿ ನಿಮಗೆ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಫಸ್ಟ್ ಒಂದು ನೋಡಿದ್ರೆ, ಆನ್ಲೈನ್ ಟ್ಯುಟೋರಿಯಲ್ ಹೂ ವಿಲ್ ಹೆಲ್ಪ್ ಮೀ ವರ್ಕ್ ಆನ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಇಸ್ ನೀಡೆಡ್ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ನೀವು ಅವ್ರಿಗೆ ಇಂಗ್ಲೀಷಲ್ಲಿ ಮಾತಾಡೋದು ಹೇಗೆ ಅನ್ನೋದನ್ನ ನೀವು ಹೇಳ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಅವ್ರು ಕೊಡ್ತಾ ಇರೋದು 264 ರುಪೀಸಿಂದ 1122 ರುಪೀಸ್ವರೆಗೂ ನಿಮಗೆ ಪರ್ ಆರ್ ಕೊಡ್ತಾ ಇದ್ದಾರೆ. ಇದು ಪರ್ ಆರ್ ಅಮೌಂಟ್ ಆಗಿರುತ್ತೆ. ಇದರ ಮಧ್ಯದಲ್ಲಿ ಅವರು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿ ಯಾವುದಕ್ಕೆ ಸೆಟ್ ಆಗುತ್ತೆ ಅದಕ್ಕೆ ಅವರು ಅಪ್ರೂವ್ ಮಾಡ್ಬೋದು. ಇನ್ನು ಹೈಯೆಸ್ಟ್ ನೋಡಿದ್ರೆ ಇಲ್ಲಿ ಆನ್ಲೈನ್ ಇಂಗ್ಲೀಷ್ ಟ್ಯುಟೋರಿಯಲ್ ಪ್ರೈಸ್ ನಿಯರ್ $16 ಇಸ್ ನೀಡೆಡ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಪರ್ ಆರ್ಗೆ ಅರೌಂಡ್ 896 ರುಪೀಸಿಂದ 1774 ರುಪೀಸ್ವರೆಗೂ ನಿಮಗೆ ಇಲ್ಲಿ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆನಾ. ಇದೇ ರೀತಿ ತುಂಬ ಇದೆ. ಅದರಲ್ಲಿ ನಿಮ್ಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಇಲ್ಲಿ ತೊಗೊಳ್ಬೋದು. ನಾನು ನಿಮಗೆ ಇಲ್ಲಿ ಎಕ್ಸಾಂಪಲಲ್ಲಿ ಇಲ್ಲಿ ಹೈಯೆಸ್ಟ್ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಜಾಯಿನ್ ನಾವ್ ಟು ಅಪ್ಲೈ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕೇಳುತ್ತೆ. ನೀವು ಅದನ್ನು ಪ್ರೊವೈಡ್ ಮಾಡಿದ್ರೆ ನೀವು ಆಮೇಲಿಂದ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೀವು ಹಾಗೆ ನೋಡಿದ್ರೆ, ಮೇಕ್ ಅ ಲೈವ್ ಬೈ ಟೀಚಿಂಗ್ ದ ಲಾರ್ಜೆಸ್ಟ್ ಕಮ್ಯುನಿಟಿ ಆಫ್ ಲರ್ನಿಂಗ್ ವರ್ಲ್ಡ್ ವೈಲ್ಡ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದು ವರ್ಲ್ಡ್ ವೈಲ್ಡ್ ಇರುತ್ತೆ, ಬರೀ ಇಂಡಿಯಾ ಅಥವಾ ಕರ್ನಾಟಕ ಅಂತ ಮಾತ್ರ ಇರೋದಿಲ್ಲ. ಎಲ್ಲ ಕಡೆಯಿಂದನೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸ್ಟೂಡೆಂಟ್ಸ್ನ ತೊಗೊಂಡು ನೀವಿಲ್ಲಿ ಹೇಳ್ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟೆಪ್ ನೀವಿಲ್ಲಿ ನೋಡಿದ್ರೆ ಜಸ್ಟ್ ಸೈನ್ ಅಪ್ ಆಗಬೇಕಾಗಿರುತ್ತೆ ಇದಕ್ಕೆ. ಆಮೇಲೆ ಅವ್ರ ಕಡೆಯಿಂದ ನಾನು ಹೇಳಿದಾಗೆ ಅಪ್ರೂವಲ್ ಸಿಗಬೇಕಾಗಿರುತ್ತೆ. ಯಾಕಂದರೆ ನೀವು ಹಾಕಿರೋಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಅವ್ರು ನಿಮಗೆ ಅಪ್ರೂವಲ್ನ ಕೊಡ್ತಾರೆ. ಅದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಅದಾದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಅರ್ನ್ ಅಂತ
ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಜಸ್ಟ್ 3 ಸ್ಟೆಪ್ಸಲ್ಲಿ ನೀವು ಮಾಡ್ಬೋದು. ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಇಲ್ಲ, HR ರೌಂಡ್ಗಳಿರೋದಿಲ್ಲ, ಫೀಸ್ ಕೇಳೋದಿಲ್ಲ, ಏನೂ ಇಲ್ಲ. ಈಸಿ ಜಾಬ್, ಜಸ್ಟ್ ಟೀಚ್ ಮಾಡುವಂಥದ್ದು ಇರುತ್ತೆ. ಜೊತೆಗೆ ನಿಮ್ಗೆ ಯಾವ ಸ್ಯಾಲ್ರಿ ಓಕೆ ಆಗುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಹಾಗೆ ನೀವು ಸ್ಕ್ರೋಲ್ ಮಾಡಿದರೆ ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತಾರೆ. ನೀವಿಲ್ಲಿ ಬೇಕಂದರೆ ಇದೊಂದು ಸಲ ಕರೆಕ್ಟಾಗಿ ನೀವು ಇಲ್ಲಿ ಓದ್ಕೊಂಡು ಅದಾದಮೇಲೆ ನೀವು ಇಲ್ಲಿ ಅಪ್ಲೈ ಮಾಡಿ. ಟೀಚ್ ಸ್ಟೂಡೆಂಟ್ಸ್ ಫಾರ್ ಓವರ್ 180 ಕಂಟ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ 180ಗಿಂತ ಜಾಸ್ತಿ ಮೇಲ್ಪಟ್ಟಂಥ ಕಂಟ್ರೀಸ್ಗಳಿಗೆ ನೀವಿಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಒಂದ್ಸಲ ನೋಡ್ಕೊಳ್ಳಿ. ಜಸ್ಟ್ ಸಿಂಪಲ್ ಆಗಿದೆ, ಏನು ಅಷ್ಟು ಕಷ್ಟ ಅಂತ ಇಲ್ಲ, ಅರ್ಥ ಮಾಡ್ಕೊಬೋದು ಓದ್ತಿದ್ದಾಗೆ. ಸೊ ನಾನು ವಿಡಿಯೋ ಲಾಂಗ್ ಆಗೋದು ಬೇಡ ಅಂದ್ಬಿಟ್ಟು ಮೇನ್ ಏನಿದೆ ಅದನ್ನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ನೀವು ಇದೆಲ್ಲ ಒಂದ್ಸಲ ನೀಟಾಗಿ ಓದ್ಕೊಂಡು ಆಮೇಲೆ ನೀವು ಅಪ್ಲೈನ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನೀವು 15 to 25 ಪರ್ ಆರ್ ಅಂತ ಕೇಳ್ತಾ ಇದೆ. ಡಾಲರ್ ನಿಮಗೆ ಪರ್ ಆರ್ಗೂ ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ ಅಂತ. ಸೊ ನೀವಿಲ್ಲಿ ಹೇಗೆ ಕ್ರಿಯೇಟ್ ಮಾಡೋದಂದರೆ ಕ್ರಿಯೇಟ್ ಅ ಟ್ವಿಟರ್ ಪ್ರೊಫೈಲ್ ನಾವು ಅನ್ನೋದು ಇಲ್ಲಿ ನಿಮಗೆ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ನ ಹಾಕೋದಕ್ಕೆ ಕೇಳುತ್ತೆ. ನೀವಿಲ್ಲಿ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಅವೆರಡನ್ನು ಕೂಡ ಹಾಕಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ನನ್ನ ಇಮೇಲ್ ಮತ್ತು ನನ್ನ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಲಾಗಿನ್ ಆಗಾಯಿತು. ಅದಾದಮೇಲೆ ಅದು ನನ್ನ ಈ ಇಂಟರ್ಫೇಸ್ಗೆ ತೊಗೊಂಡು ಬಂದಿದೆ. ಇಲ್ಲಿ ಟೋಟಲಾಗಿ 8 ಸ್ಟೆಪ್ಸ್ಗಳಿದೆ. ಅದನ್ನೆಲ್ಲ ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ಕೂಡ ನಾನಿವಾಗ ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಅ ಮಿನಿಟ್. ಓಕೆ, ನೀವಿಲ್ಲಿ ನೋಡ್ತಾ ಇದ್ದರೆ ನಿಮಗೆ ಏನೆಲ್ಲ ಕ್ವೆಶನ್ಸ್ ಕೊಟ್ಟಿದೆ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ನ ನೀವು ಹಾಕಬೇಕಾಗಿರುತ್ತೆ, ಹಾಗೆ ಲಾಸ್ಟ್ ನೇಮ್ನ ಹಾಕಬೇಕು. ಇಲ್ಲಿ ನಿಮ್ಗೆ ಏನಾದ್ರು ಲಾಸ್ಟ್ ನೇಮ್ ಇಲ್ಲ ಅಂದರೆ ನಿಮ್ಮ ಇನ್ಷಿಯಲ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಯಾವ ಕಂಟ್ರಿಯಲ್ಲಿ ನೀವು ಹುಟ್ಟಿದ್ದು, ನೀವು ಇಂಡಿಯಾ, ಕರ್ನಾಟಕ, ಆ ರೀತಿ ನಿಮ್ಮ ಕಂಟ್ರಿ ಅಂದರೆ ಇಂಡಿಯಾನೇ ಹಾಕಬೇಕು. ಸೊ ಇಂಡಿಯಾ ಹಾಕಿ, ಲೈಕ್ ಒಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇಂಡಿಯಾ ಅಂತ ಹಾಕ್ತೀನಿ. ಅದಾದಮೇಲೆ ಇಲ್ಲಿ ಸಬ್ಜೆಕ್ಟ್ ಯು ಕ್ಯಾನ್ ಟೀಚ್ ನೀವು ಇಲ್ಲಿ ನೋಡ್ಬೋದು ಯಾವ ಲ್ಯಾಂಗ್ವೇಜ್ ಇದೆ ಅನ್ನೋದು ಕೂಡ ನೀವು ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ, ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಕೆಲವೊಂದಷ್ಟು ಲ್ಯಾಂಗ್ವೇಜಸ್ ಬರುತ್ತೆ, ಸಬ್ಜೆಕ್ಟ್ಸ್ಗಳು ಬರುತ್ತೆ. ನೀವು ಯಾವುದನ್ನು ನೀವು ಅವ್ರಿಗೆ ಟೀಚ್ ಮಾಡೋಕ್ಕಾಗತ್ತೆ ಅಂತ ನಿಮ್ಗೆ ಅನಿಸುತ್ತೆ, ನೀವು ಅದನ್ನು ತೊಗೊಳ್ಬೋದು. ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಇಲ್ಲಿ ಈವನ್ ಲೈಕ್ ಆರ್ಟ್ ಕ್ಲಾಸಸ್ ಕೂಡ ಇದೆ ನೋಡಿ. ನೀವು ಕ್ರಾಫ್ಟ್ ಬರುತ್ತೆ ನಿಮಗೆ ಅಂದರೆ ಕ್ರಾಫ್ಟು, ಅಥವಾ ಮ್ಯೂಸಿಕ್ ಬರುತ್ತೆ ಅಂದರೆ, ಸ್ಕಿಲ್ಸ್ ಬರುತ್ತೆ ಅಂದರೆ ಆ್ಯಕ್ಟಿಂಗ್ ಸ್ಕಿಲ್ಸು, ತೆಲುಗು, ಅದೆಲ್ಲ ಎಷ್ಟೊಂದಿದೆ. ನಿಮ್ಗೆ ಯಾವುದು ನಿಮಗೆ ಬರುತ್ತೆ ಅನಿಸುತ್ತೆ, ಯಾವ್ದು ನೀವು ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಅವ್ರಿಗೆ ಹೇಳ್ಕೊಡ್ಬೋದು. ನಾನು ಇಲ್ಲಿ ಸ್ಕ್ರೋಲ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಲ್ಯಾಂಗ್ವೇಜಸ್ ಇದೆ, ಎಷ್ಟಕ್ಕೆಲ್ಲ ಇದೆ ಅಂತ ನೋಡಿ. ನೀವು ಇಲ್ಲಿ ಕನ್ನಡಕ್ಕೂ ಕೂಡ ನೀವು ಹಾಕ್ಕೊಬೋದು. ನಾನು ಫಾರ್ ಎಕ್ಸಾಂಪಲ್ ಕನ್ನಡನೇ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಲ್ಯಾಂಗ್ವೇಜ್ ಯು ಸ್ಪೀಕ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಲ್ಯಾಂಗ್ವೇಜ್ ಯಾವುದು ನೀವು ಮಾತಾಡ್ತೀರಾ ಅಂತ ಕೇಳ್ತಾರೆ. ಸೊ ಕನ್ನಡ ಅಂತಲೇ ಹಾಕಿ. ಓಕೆ, ಇಲ್ಲಿ ಕನ್ನಡ ಅಂತ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಐ ಕನ್ಫರ್ಮ್ ಐ ಆಮ್ ಓವರ್ 18 ಅಂತ ಕೇಳ್ತಾರೆ. ಅಂದರೆ ಇಲ್ಲಿ 18 ಇಯರ್ಸ್ ಅಬೋನೇ ಅಪ್ಲೈ ಮಾಡೋದಕ್ಕಾಗೋದು. ಸೊ 18 ಇಯರ್ಸ್ ಅಬೋ ಅಂತ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿರುತ್ತೆ ನೀವು. ಸೊ ಇಲ್ಲಿ ನಾನು ಮೇಲೆ ಹೇಳಿರೋವಂಥ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್ನ ಹಾಕಿ ಇಲ್ಲಿ ತೋರಿಸಿರೋವಂಥ ಅಷ್ಟು ಇನ್ಫಾರ್ಮೇಷನ್ನ ಹಾಕಿ, ಅದಾದಮೇಲೆ ಇಲ್ಲಿ ನೀವು ಇಲ್ಲಿ ಪಿಂಕ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಸೇವ್ ಆ್ಯಂಡ್ ಕಂಟಿನ್ಯೂ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟ್ ಸ್ಟೆಪ್ಗೆ ಕರ್ಕೊಂಡು ಹೋಗುತ್ತೆ. ನಾನು ನನ್ನ ಫಸ್ಟ್ ನೇಮ್, ಸರ್ ನೇಮ್ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಮೇಲೆ ನನಗೆ ಇದೊಂದು ಇಂಟರ್ಫೇಸ್ನ ತೋರಿಸ್ತಾ ಇದೆ. ಸೊ ವಿಚ್ ಲ್ಯಾಂಗ್ವೇಜ್ ವಿಲ್ ಯು ಯೂಸ್ ಟು ರೈಟ್ ಯುವರ್ ಡಿಸ್ಕ್ರಿಪ್ಷನ್ ಅಂತ ಕೇಳಿದೆ. ಸೊ ನೀವು ಯಾವ ಲ್ಯಾಂಗ್ವೇಜ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಇಷ್ಟಪಡ್ತೀರಾ ಅಂತ, ಆದಷ್ಟು ನೀವು ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಈಸಿಯಾಗಿ ಬರಿಬೋದು ಅಂತ ಅಷ್ಟೇ. ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಲೆವೆಲ್ ಎಷ್ಟು ಅಂತ ಕೇಳ್ತಾ ಇದೆ. ಸೊ ನೀವಿಲ್ಲಿ ಲೆವೆಲ್ನ ಚೆಕ್ ಮಾಡ್ಕೊಬೋದು. ಜಸ್ಟ್ ಅ ಮಿನಿಟ್. ಇಂಗ್ಲೀಷ್. ಓಕೆ, ಇಲ್ಲಿ ಆ್ಯಡ್ ಲ್ಯಾಂಗ್ವೇಜ್ ಅಂತ ಕೊಟ್ಟರೆ ಅದು ಆ್ಯಡ್ ಆಗುತ್ತೆ. ಸೊ ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನಿಮಗಿಲ್ಲಿ ಅದಾದಮೇಲೆ ನಿಮಗೆ ಇಲ್ಲಿ ಈ ಇಂಟರ್ಫೇಸ್ನ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಅಪ್ಲೋಡ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ.
ಅದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್, ನಂದು ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಕಲರ್ ಕಾಪಿ ಟು ಕಂಟಿನ್ಯೂ ಅಂತ ಕೇಳ್ತದೆ. ಜಸ್ಟ್ ಅ ಮಿನಿಟ್, ಇನ್ನೊಂದು ಸಲ ನಾನು ಅಪ್ಲೈ ಮಾಡಿ ಓಕೆ, ನಾನಿಲ್ಲಿ ಆ್ಯಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಅದು ನೆಕ್ಸ್ಟ್ ಪೇಜ್ಗೆ ನಮ್ಮನ್ನ ತೊಗೊಂಡು ಹೋಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಅದೇ ರೀತಿ ನೀವು ನಿಮ್ಮ ಫೋಟೋ ಮತ್ತು ನಿಮ್ಮ ರೆಸ್ಯೂಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ಗಳನ್ನ ಕೇಳ್ತಾ ಇದೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ನಿಮ್ಗೇನಾದರೂ ಟೀಚಿಂಗಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದರೆ ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಟೀಚಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಟೀಚಿಂಗ್ ಸರ್ಟಿಫಿಕೇಟ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಬರುತ್ತೆ. ಇದಕ್ಕೆ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ನೀವು ಎಜುಕೇಷನ್ದಕ್ಕೆ ಹೋಗ್ತೀರಾ. ಇಲ್ಲಿ ನೀವು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಎಜುಕೇಷನ್ನ ಮಾಡಿದ್ದು ಅನ್ನೋದನ್ನೆಲ್ಲ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಇದಾದಮೇಲೆ ಇಲ್ಲಿ ನೀವು ನಿಮ್ಮ ಡಿಗ್ರಿ ಯಾವುದ್ರಲ್ಲಾಗಿದೆ ಅನ್ನೋದನ್ನ ಹಾಕಬೇಕು. ನಾನಿಲ್ಲಿ BCom ಅಂತ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನೀವು ಡಿಗ್ರಿ ಟೈಪ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಟೆಕ್ನಿಕಲ್ ಅಥವಾ ಬೇರೆ ಟೀಚಿಂಗ್ ಕೇಳ್ತಾ ಇದೆ. ನಮ್ಮದು ಕಾಮರ್ಸ್ ಫೀಲ್ಡ್ ಆ ರೀತಿ ಆಗಿದ್ರೆ ಇಲ್ಲಿ ಅದರ್ ಡಿಗ್ರಿ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಬೇಕಾಗಿರುತ್ತೆ. ಆಮೇಲೆ ಸ್ಪೆಷಲೈಸೇಷನ್ ಯಾವುದ್ರಲ್ಲಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಹೇಳ್ಕೊಡ್ತೀನಿ ಅಂದರೆ ನೀವಿಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಯರ್ ಆಫ್ ಪಾಸ್ಔಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಪಾಸ್ಔಟ್ ಆಗಿದ್ದು 22 ಅಂದರೆ ಇಯರ್ ಆಫ್ ಸ್ಟಡಿ ಕೇಳ್ತಾ ಇದೆ. ಸೊ ನಂದು 2019ಇಂದ 2022 ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ಇಲ್ಲಿ ನೀವು ಜಸ್ಟ್ ಕೆಳಗಿದು ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಮೇಲೆ ಇಲ್ಲಿ ಕೆಲವೊಂದು ಕ್ವೆಶನ್ಸ್ನ ನಿಮ್ಮನ್ನ ಕೇಳುತ್ತೆ. ತುಂಬ ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿ ಇರೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ ಇಂಟ್ರಡ್ಯೂಸ್ ಯೋರ್ ಸೆಲ್ಫ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಬಗ್ಗೆ ನೀವು ಇಂಟ್ರಡ್ಯೂಸ್ ಮಾಡ್ಕೊಬೇಕಾಗಿರುತ್ತೆ. ಇದು ನಿಮ್ಮ ಡಿಸ್ಕ್ರಿಪ್ಷನ್ ಆಗಿ ನಿಮ್ಮ ಪ್ರೊಫೈಲಲ್ಲಿ ಅದು ಶೋ ಆಗುತ್ತೆ. ಯಾರಿಗೆ ನಿಮ್ಮ ಇಂಟ್ರೊಡಕ್ಷನ್ ನೋಡಿ ಇಲ್ಲ ಇವರು ಹೇಳ್ಕೊಡ್ತಾರೆ, ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಕೊಬೋದು ಅನಿಸಿ ತೊಗೊಳ್ತಾರೆ ಅನ್ನೋದ್ರ ಮೇಲಿರುತ್ತೆ. ಸೊ ನೀವಿಲ್ಲಿ ಆದಷ್ಟು ನಿಮ್ಮ ಡಿಸ್ಕ್ರಿಪ್ಷನ್ ಆದಷ್ಟು ಚೆನ್ನಾಗಿ ಹಾಕೋದಕ್ಕೆ ಟ್ರೈ ಮಾಡಿ. ಹಾಗೆ ಇಲ್ಲಿ CVಯಲ್ಲಿ ನಿಮ್ಮ ಇರೋವಂಥ ಲಾಸ್ಟ್ ನೇಮ್ ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಇಲ್ಲಿ ನೀವು ಏನು ಟೈಪ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಾದರೆ ಇಲ್ಲಿ ಜಸ್ಟ್ ಇದನ್ನು ಹೀಗೆ ಕಾಪಿ ಮಾಡಿಕೊಂಡು ChatGPTಯಲ್ಲಿ ಪೇಸ್ಟ್ ಮಾಡಿ ಅಲ್ಲಿ ಕೊಡುವಂಥ ಆನ್ಸರ್ನ ನೀವಿಲ್ಲಿ ಹಾಕ್ಬೋದು. ನಾನು ಕೂಡ ಇಲ್ಲಿ ಆನ್ಸರ್ನ ಹಾಕಿ ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆ, ಇಲ್ಲಿ ನಾನು ಕೂಡ ChatGPTನೇ ಯೂಸ್ ಮಾಡಿ ನನ್ನ ಬಗ್ಗೆ ಇಂಟ್ರೊಡಕ್ಷನ್ನ ನಾನು ಇಲ್ಲಿ ಬರ್ತಿದ್ದೀನಿ. ಸೊ ನೀವು ಕೂಡ ಅದೇ ರೀತಿ ChatGPTನ ಯೂಸ್ ಮಾಡಿ ನಿಮ್ಮ ಇಂಟ್ರೊಡಕ್ಷನ್ನ ಬರಿಬೋದು. ಅಥವಾ ನಾನು ಓನಾಗಿ ಬರಿತೀನಿ ಅಂದರೆ ಓನಾಗಿ ಕೂಡ ಬರಿಬೋದು. ನಾನು ಯಾಕೆ ChatGPT ಯೂಸ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಅದು ಸ್ವಲ್ಪ ಇಂಪ್ರೆಸಿವ್ ಆಗಿ ಬರ್ಕೊಡುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರು ಓಕೆ, ಇಲ್ಲ ಅಂದರೂ ಇಲ್ಲ, ನೀವು ಜಸ್ಟ್ ಟ್ರೈ ಮಾಡ್ಬೋದು. ಇಲ್ಲ ಹಂಗೆ ಬರ್ತೀನಿ ಅಂದರೂ ಕೂಡ ಹಾಗೇನೂ ಕೂಡ ನೀವು ಬರಿಬೋದು. ಅದಾದಮೇಲೆ ಇಲ್ಲಿ ನೀವು ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ಬರುತ್ತೆ. ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಇದ್ರ ಬಗ್ಗೆ ಕೂಡ ನೀವು ಬರಿಬೇಕಾಗಿರುತ್ತೆ. ಸೇಮ್ ಟು ಸೇಮ್ ಏನೂ ಮಾಡಬೇಡಿ, ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ, ChatGPTಲಿ ಹಾಕಿ ಅದಕ್ಕೆ ಕೊಡೋ ಅಂಥ ಆನ್ಸರ್ನ ಇಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಆಗುತ್ತೆ. ಸೊ ನಾನು ಕೂಡ ಹಾಗೆ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇದಾದಮೇಲೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬರುತ್ತೆ. ಇಲ್ಲಿ ನೀವು ಕೆಲವೊಂದು ಮೋಟಿವೇಶನ್
ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಬರೆಯೋದಕ್ಕೆ ಅಂತ ಕೇಳ್ತಾ ಇದೆ. ಸೇಮ್ ಟು ಸೇಮ್ ನೀವು ಬೇಕಾದರೆ ಇಲ್ಲಿ ಇದನ್ನು ಕಾಪಿ ಪೇಸ್ಟ್ ಮಾಡಿ ಆನ್ಸರ್ನ ಬರಿಬೋದು. ಇಲ್ಲ ಅಂದರೆ ಜಸ್ಟ್ ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಬರಿಬೋದು. ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ChatGPT ಹಾಕಿದ್ರೆ ನಿಮಗೆ ಅದ್ರ ಬಗ್ಗೆ ಕೆಲವೊಂದಷ್ಟು ಆನ್ಸರ್ಸ್ನ ಕೊಡ್ತಾ ಹೋಗುತ್ತೆ. ನೀವು ಅದನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೂ ಆಗುತ್ತೆ. ಓಕೆನಾ? ಬೇಡದಿರೋ ಅಂತ ಇರೋ ಇನ್ಫಾರ್ಮೇಷನ್ಸ್ನ ನೀವು ಜಸ್ಟ್ ಹಾಗೆ ಎರೇಸ್ ಕೂಡ ಮಾಡಿಬಿಡ್ಬೋದು. ಸೊ ಅದಾದಮೇಲೆ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೇಮ್ ಟು ಸೇಮ್ ಹಾಗೆ ನೀವು ಕಾಪಿ ಪೇಸ್ಟ್ ಮಾಡಿ ನಿಮಗೆ ಏನು ಆನ್ಸರ್ ಬರುತ್ತೆ ಅದನ್ನು ನೀವು ಬರಿಬೋದು. ಇಲ್ಲ ಅಂದರೆ ನಿಮ್ಮ ಓನ್ನು ಕೂಡ ನೀವು ಇಲ್ಲಿ ಬರಿಬೋದು. ರೈಟ್ ಹೆಡ್ಲೈನ್ ಅಂತ ಕೇಳಿದೆ. ಸೊ ನಿಮಗೆ ಹೆಡ್ಲೈನ್ ಆಗಿ ನಿಮ್ಮ ಪ್ರೊಫೈಲ್ ಮೇಲೆ ನೀವಿಲ್ಲಿ ಏನು ಬರಿತೀರಾ ಅದು ಶೋ ಆಗುತ್ತೆ. ಸೊ ನಿಮ್ಗೇನಾದ್ರೂ ಸರ್ಟಿಫಿಕೇಟ್ಸ್ ಇತ್ತು ಅಥವಾ ನಿಮಗೆ ಟೀಚಿಂಗಲ್ಲಿ ಸ್ಕೂಲಲ್ಲಿ ಟೀಚ್ ಮಾಡಿದ್ದೀರಾ, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಆ ರೀತಿ ಏನೇ ಇದ್ದರೂ ಕೂಡ ನೀವಿಲ್ಲಿ ಬರಿಬೋದು. ಇಲ್ಲ ಅಂದರೆ ಜಸ್ಟ್ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಅಲ್ಲಿ ಬರುವಂಥ ಆನ್ಸರ್ನು ಕೂಡ ನೀವು ಹಾಕ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ನನಗೆ ಕಾಪಿ ಪೇಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಮಾಡೋದಿಲ್ಲ, ನಾನು ಓನಾಗೆ ಬರಿತೀನಿ ಅಂದರೆ ಅದು ಕೂಡ ತುಂಬ ಒಳ್ಳೆಯದೇ. ಅದನ್ನು ಕೂಡ ನೀವು ಮಾಡ್ಬೋದು. ಇಲ್ಲ ನಾನಿವಾಗ ತೋರಿಸ್ತಿರೋ ಹಾಗೆ ನೀವು ಜಸ್ಟ್ ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು. ಇದು ಅನ್ವಾಂಟೆಡ್ ಮ್ಯಾಟರ್ ಇರೋದನ್ನ ನಾನು ಜಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಏನು ಇಂಪಾರ್ಟೆಂಟ್ ಇದೆ, ಏನು ಬೇಕೋ ಅದನ್ನು ಮಾತ್ರ ನಾನಿಲ್ಲಿ ಇಟ್ಕೊತೀನಿ. ಓಕೆನಾ? ಇದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಓಕೆ 25 ಕ್ಯಾರೆಕ್ಟರ್ ಇಟ್ ಹ್ಯಾಸ್ ಮೋರ್. ಓಕೆ, ಇಲ್ಲಿ ಜಾಸ್ತಿ ವರ್ಡ್ಸ್ ಇದೆ, ಸ್ವಲ್ಪ ಲೆಸ್ ಮಾಡಿ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಲೆಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ನಾನಿಲ್ಲಿ ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಮೇಲೆ ನನಗೆ ಈ ಇಂಟರ್ಫೇಸ್ ಓಪನ್ ಆಗಿದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಕ್ಯಾಮ್ರಾನ ಆನ್ ಮಾಡಿ ನೀವು ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮಗಿರುವಂಥ ಎಕ್ಸ್ಪೀರಿಯನ್ಸು ಅಥವಾ ನೀವು ಯಾಕೆ ಈ ಫೀಲ್ಡ್ನ ಟ್ರೈ ಮಾಡ್ತಿದ್ದೀರಾ, ಅವ್ರಿಗೆ ಸ್ಟೂಡೆಂಟ್ಸ್ ಏನಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನೀವಿಲ್ಲಿ ಒಂದು ವಿಡಿಯೋನ ಒಂದು ಅಟ್ಲೀಸ್ಟ್ 30 ಸೆಕೆಂಡ್ಸ್ ಆದರೂ ವಿಡಿಯೋ ಇರಬೇಕಂತ ಹೇಳ್ತಾರೆ. ಆ 30 ಸೆಕೆಂಡ್ಸ್ ವಿಡಿಯೋನ ನೀವು ಇಲ್ಲಿ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಾನು ಕೂಡ ಅದೇ ರೀತಿ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಾದಮೇಲೆ ಇಲ್ಲಿ ಶೇರ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಅದಾಗದೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಲೋಡ್ ಆಗ್ತಾಯಿದೆ, ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಕೂಡ ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇರುವಂಥ ಜಾಗದಲ್ಲಿ ಕುತ್ಕೊಂಡು ಮಾಡಿ. ಸೊ ಬೇಗ ಅಪ್ಲೋಡ್ ಮಾಡ್ಬೋದು. ನೆಟ್ ಲ್ಯಾಗ್ ಆಗೋದು, ಈ ರೀತಿ ಲೋಡ್ ಆಗುವಂಥ ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲಿ ನೀವು ಹಾಕಿರುವಂಥ ವಿಡಿಯೋನ ಅದು ರೀಚೆಕ್ ಮಾಡ್ತಾ ಇರುತ್ತೆ, ಇದು ರೋಬೋಟಿಕ್ಕಾ ಅಲ್ವಾ ಅಥವಾ ಯಾವ್ದಾರ ಯೂಟ್ಯೂಬಿಂದ ತೊಗೊಂಡು ಇಲ್ಲಿ ಪೋಸ್ಟ್ ಮಾಡಿದಾರಾ ಅಥವಾ ಹೇಗೆ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾ ಇರುತ್ತೆ, AI ಮಾಡಿದ್ದೀರಾ ಇಲ್ವಾ ಅಂತ. ಅದೆಲ್ಲ ಆದಮೇಲೆ ಅದು ಓಕೆ ಅನಿಸಿದ್ರೆ, ಹ್ಯೂಮನ್ ಅನಿಸಿದ್ರೆ ಅದು ನೆಕ್ಸ್ಟ್ ಸ್ಟೆಪ್ಗೆ ತೊಗೊಂಡೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಟೈಮಿಂಗ್ಸ್ನ ಕೇಳ್ತಾ ಇದೆ. ನಿಮಗೆ ಈ ಟೈಮಿಂಗ್ಸ್ ಓಕೆ ಇದ್ದರೆ ಎಸ್ ಕೊಡ್ಬೋದು, ಇಲ್ಲಾಂದರೆ ಜಸ್ಟ್ ನೋ ಅಂತ ಕೊಡಿ. ಅದು ನಿಮಗೆ ಆಪ್ಷನ್ಸ್ನ ಕೊಡುತ್ತೆ ಯಾವಾಗ ನೀವು ಮಾಡೋದಕ್ಕಾಗುತ್ತೆ ಅಂತ. ಒಂದು ನಿಮಿಷ ನಾನು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನಿಮಗೆ ಇಂಡಿಯಾ ಬರುತ್ತೆ. ಇದು ಅಫ್ಘಾನಿಸ್ತಾನ್, ಅಮೇರಿಕಾ ಅದೇ ಬರ್ತದೆ. ನೀವು ಬರೋವರೆಗೂ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂದರೆ ಸಮಥಿಂಗ್ 14 ಏನೋ ಬರುತ್ತೆ. ಒಂದು ನಿಮಿಷ, 14 ಹಾಕಿದ್ರೆ ಇಂಡಿಯಾ ಇಲ್ಲಿದೆ ನೋಡಿ. 14.8 ನಿಮಗೆ ಇಂಡಿಯಾದು ಆಪ್ಷನ್ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟೈಮಿಂಗ್ ಸೆಟ್ ಆಗುತ್ತೆ. ಅದಾದಮೇಲೆ ಕೂಡ ನಿಮಗೆ ಇಲ್ಲಿ ಮಂಡೇ ಯಾವ ಟೈಮಿಗೆ ನೀವು ಅವೈಲಬಲ್ ಇರ್ತೀರಾ ಕ್ಲಾಸಸ್ ತೊಗೊಳಕ್ಕೆ, ಟ್ಯೂಸ್ಡೇ ಥರ್ಸ್ಡೇ ಎಲ್ಲ ಕೇಳುತ್ತೆ. ನೀವು ಅದನ್ನು ಸೆಟ್ ಮಾಡ್ಕೊಬೋದು. ನಾನಿಲ್ಲಿ ರ್ಯಾಂಡಮ್ ಆಗಿ ಒಂದೇ ಟೈಮಿಂಗ್ಸ್ನ ಕೊಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಸೆಟ್ ಆಗುತ್ತೆ, ನೀವು ಯಾವ ಟೈಮಲ್ಲಿ ಯಾವಾಗ ತೊಗೊಳಕ್ಕಾಗತ್ತೆ ಅದನ್ನು ನೀವು ಇಲ್ಲಿ ನೋಡಿಕೊಂಡು
ನೀವಿಲ್ಲಿ ಶೆಡ್ಯೂಲ್ನ ಮಾಡ್ಕೊಳ್ಬೋದು. ಇಲ್ಲಿ ಸಂಡೇವರೆಗೂ ಕೂಡ ಇದೆ. ಸಂಡೇನೂ ನೀವು ತೊಗೊಳ್ಬೇಕಂದ್ರೆ ತೊಗೊಳ್ಬೋದು, ಇಲ್ಲ ಅಂದರೆ ಇಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಝೀರೋಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಹಾಕ್ತಾಯಿದ್ದೀನಿ, ಯಾಕಂದರೆ ನಿಮಗೆ ನಾನು ತೋರಿಸ್ಕೊಡ್ತಾ ಇರೋದ್ರಿಂದ ಜಸ್ಟ್ ಇಲ್ಲಿ ರ್ಯಾಂಡಮ್ ಆಗಿ ನಾನು ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನೀವು ಟೈಮಿಂಗ್ಸ್ನ ಕೊಟ್ಟಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯಾವ ಡಾಲರ್ಗೆ ನೀವು ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಎಷ್ಟು ಡಾಲರ್ ಇದ್ದರೆ ನಿಮಗೆ ವರ್ಕ್ ಮಾಡ್ತೀರಾ ಅಂತ ಕೇಳ್ತದೆ. ಇಲ್ಲಿ ಮಿನಿಮಮ್ 50 ಲೀಸ್ಟ್ ಪ್ರೈಸ್ನ ಸೆಲೆಕ್ಟ್ ಮಾಡ್ಬೋದು ನೀವು ಅಂತ ಹೇಳ್ತಾ ಇದ್ದಾರೆ. ಅಂದರೆ 50 ಆದರೂ ನೀವು ಸೆಲೆಕ್ಟ್ ಮಾಡಬೇಕಂತ. ನಿಮಗೆ ಯಾವುದು ಬೇಕನ್ಸುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಅರೌಂಡ್ 60 ಹಾಕ್ತೀನಿ, ಸುಮ್ಮನೆ ಅದಕ್ಕೋಸ್ಕರ 60 ಹಾಕಿದ್ದೀನಿ. ನಿಮಗೆ ಯಾವುದು ಬೇಕನ್ಸುತ್ತೆ, ಎಷ್ಟು ಬೇಕನ್ನುತ್ತೆ ನೀವು ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುತ್ತೆ. ಇಲ್ಲೂ ಕೂಡ ಕೊಟ್ಟಿದೆ, ವಿತಿನ್ 5 business days ಯು ವಿಲ್ ರಿಸೀವ್ ಆ್ಯನ್ ಇಮೇಲ್ ವಿತ್ ಅವರ್ ಅಪ್ಲಿಕೆಂಟ್ ಸ್ಟೇಟಸ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಅದು ನಿಮಗೆ ಈ ಇಂಟರ್ಫೇಸ್ಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಈ ರೀತಿ ಅಪ್ಲೈ ಮಾಡಾದಮೇಲೆ ನಿಮಗೆ 4 to 5 ವರ್ಕಿಂಗ್ ಡೇಸಲ್ಲಿ ನಿಮಗೆ ನೀವು ಕೊಟ್ಟಿರೋಂಥ ಇಮೇಲ್ಗೆ ಅದು ನಿಮಗೆ ಒಂದು ಇಮೇಲ್ನ ಕಳಿಸುತ್ತೆ, ನಿಮ್ಮದು ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ. ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಪ್ರೂವ್ ಆಗುತ್ತೆ, ಯಾಕಂದರೆ ನಿಮಗೆ ಗೊತ್ತಿರೋಂಥ ಲ್ಯಾಂಗ್ವೇಜ್ ಮತ್ತು ಜೆನ್ಯೂನ್ ಇನ್ಫಾರ್ಮೇಷನ್ನ ಹಾಕಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ನಿಮಗೆ ಇಮೇಲ್ಗೆ ಓಕೆನಾ ಇಲ್ವಾ ಅನ್ನೋದ್ರ ಬಗ್ಗೆ ಬರುತ್ತೆ. ಹಾಗೆ ಯಾರೆಲ್ಲ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಹಾಗೆ ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಇರುತ್ತೆ. ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.